ಈ ವಿಷಯನ ನಿಮ್ಗೆ ಯಾರು ಹೇಳೋದೇ ಇಲ್ಲ. ಸಾಂಬಾರ್ಗೆ ಹಾಕೋ 10 ರೂಪಾಯಿ ಟೊಮೊಟೊನ ಚೆನ್ನಾಗಿದ್ಯಾ ಕೊಳ್ತೋಗಿದ್ಯಾ ಅಂತೆಲ್ಲ ಝೂಮ್ ಮಾಡಿ ಹಾರಿಸಿ ತಗೋತೀವಿ. ಕಾರ್ ತಗೊಳ್ಬೇಕಾದ್ರೆ 10 ಜನ ಒಪಿನಿಯನ್ ಆದ್ರೂ ಕೇಳ್ತೀವಿ. ಯಾವ ಕಲರ್ ತಗೋಬೇಕು, ಮೈಲೇಜ್ ಬರ್ತಿದ್ಯಾ, ಸೇಫ್ಟಿ ಇದೆಯಾ ಅಂತೆಲ್ಲ. ಆದ್ರೆ ನಮ್ ಹೆಲ್ತ್ ವಿಷಯಕ್ಕೆ ಬಂದ್ರೆ ಸೆಕೆಂಡ್ ಒಪಿನಿಯನ್ ಕೇಳೋದೇ ಇಲ್ಲ. ನಾನಿವತ್ತು ವೈಟ್ ಫೀಲ್ಡ್ ಅಲ್ಲಿರೋ ಮೆಡಿಕವರ್ ಹಾಸ್ಪಿಟಲ್ ಅಲ್ಲಿ ನಡೀತಾ ಇರೋ ಸೆಕೆಂಡ್ ಒಪಿನಿಯನ್ ಇವೆಂಟ್ ಬಂದಿದ್ದೀನಿ. ಸೆಕೆಂಡ್ ಒಪಿನಿಯನ್ ಎಷ್ಟು ಮುಖ್ಯ ಅಂತ ಡಾಕ್ಟರ್ಸ್ ಎಲ್ಲ ಶೇರ್ ಮಾಡಿದ್ರು. ತುಂಬಾ ಜನ ಸೆಕೆಂಡ್ ಒಪಿನಿಯನ್ ತಗೊಳ್ದೇನೆ ಸರ್ಜರಿ ಮಾಡಿಸ್ಕೊಂಡು ಆಮೇಲೆ ರಿಗ್ರೆಟ್ ಆಗ್ತಾರೆ. ಮೆಡಿಸಿನ್ ಅಲ್ಲೇ ವಾಸಿ ಆಗೋದಕ್ಕೆ ಸರ್ಜರಿ ಯಾಕೆ ಅಲ್ವಾ? ಆಸ್ ಅ ಡಾಕ್ಟರ್ ಅಲ್ಲ, ನಾವು ಸರ್ಜರಿ ಅನ್ನೋದು ದಿನ ಮಾಡ್ತಾ ಇರ್ತೀವಿ. ಬಟ್ ಆಸ್ ಅ ಪೇಷಂಟ್ ನಿಮಗೆ ಇಟ್ ಇಸ್ ಗೋನ್ ಬಿ ಅ ಒನ್ಸ್ ಇನ್ ಅ ಲೈಫ್ ಟೈಮ್ ಪ್ರೊಸೀಜರ್. ಸೊ ಅದು ಮಾಡಿಸ್ಕೊಳ್ಳೋದಕ್ಕೆ ಮುಂಚೆ 1 or 2 ಒಪಿನಿಯನ್ಸ್ ತಗೊಂಡು ದೆನ್ ಇಫ್ ಯು ಮೇಕ್ ಅ ಚಾಯ್ಸ್ ಅಲ್ಲ, ಇಟ್ ಇಸ್ ಆಲ್ವೇಸ್ ಬೆಟರ್. ಈಗ ಮೆಡಿಕವರ್ ಹಾಸ್ಪಿಟಲ್ ಅಲ್ಲಿ ಫ್ರೀ ಆಗಿ ಸೆಕೆಂಡ್ ಒಪಿನಿಯನ್ ಕೊಡ್ತಾ ಇದ್ದಾರೆ. ಈ ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ನಿಮ್ಗೇನಾದ್ರೂ ಕನ್ಸಲ್ಟೇಷನ್ ಬೇಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ಮೆಡಿಕವರ್ ಹಾಸ್ಪಿಟಲ್ ಒಂದು ಬೆಸ್ಟ್ ಮಲ್ಟಿ ಸ್ಪೆಷಾಲಿಟಿ ಕೇರ್ ಅಂಡರ್ ಒನ್ ರೂಫ್ ಇನ್ ವೈಟ್ ಫೀಲ್ಡ್ ಅಂತಾನೆ ಹೇಳ್ಬೋದು. ಇಲ್ಲಿ 24x7 ಎಮರ್ಜೆನ್ಸಿ ಅಂಡ್ ಕ್ರಿಟಿಕಲ್ ಕೇರ್ ಇದೆ. ಅಡ್ವಾನ್ಸ್ ರೋಬೋಟಿಕ್ ಅಂಡ್ ಮಿನಿಮಲ್ ಇನ್ವೇಸಿವ್ ಪ್ರೊಸೀಜರ್ಸ್ ನ ಮಾಡ್ತಾರೆ.